ಪಶ್ಚಿಮ ಘಟ್ಟದಲ್ಲಿ ಇತ್ತೀಚೆಗೆ ಆಗ್ತಿರುವ ಈ ಪ್ರಾಕೃತಿಕ ದುರಂತಗಳಿಗೆ ಯಾರು ಕಾರಣ, ಏನು ಕಾರಣ ಅಂತ ಒಂದಷ್ಟು ಪ್ರಶ್ನೆಗಳಿರುವುದು ಸಹಜವೇ. ಮಾನವ ದಬ್ಬಾಳಿಕೆ, ಮಾನವ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಉಂಟು. ಒಂದು ಕಡೆ ಭೂಕುಸಿತ, ಒಂದು ಕಡೆ ಜಲಪ್ರವಾಹ, ಒಂದು ಕಡೆ ಬರಗಾಲ. ಇತ್ತೀಚೆಗೆ ಮರವನ್ನು ಮಾತ್ರ ಕಂಡೆವು, ಅರಣ್ಯವನ್ನು ಮಾತ್ರ ಕಂಡೆವು, ಮರಗಳ ಒಳಗಿನ ಬೇರಿನ ಗೋಳನ್ನು ಕಂಡವರಿಲ್ಲ. ಪಶ್ಚಿಮ ಘಟ್ಟದಲ್ಲಿ ಇತ್ತೀಚೆಗೆ ಆಗ್ತಿರುವ ಈ ಪ್ರಾಕೃತಿಕ ದುರಂತಗಳಿಗೆ ಯಾರು ಕಾರಣ, ಏನು ಕಾರಣ ಅಂತ ಒಂದಷ್ಟು ಪ್ರಶ್ನೆಗಳಿರುವುದು ಸಹಜವೇ. ಮೊನ್ನೆ ತೀವ್ರವಾದ ಬರಗಾಲ, ರಾಜ್ಯವೇ ನಾವು ಅನುಭವಿಸಿದಂಥ ಬರಗಾಲ, ಮಳೆ ಬಿದ್ದೊಡನೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ, ಜಲಪ್ರವಾಹ, ಇದೆಲ್ಲ ಮುಂದೆ ಅವಲೋಕಿಸಿ ನೋಡುವಾಗ ಎಲ್ಲೋ ಒಂದು ಕಡೆ ಪಶ್ಚಿಮ ಘಟ್ಟದ ಮೇಲೆ ಮಾನವ ದಬ್ಬಾಳಿಕೆ, ಮಾನವ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳ್ಬೋದು. ಏನು ಕಾರಣ ಅಂತ ಹೇಳಿದರೆ, ಪಶ್ಚಿಮ ಘಟ್ಟದ ಮೇಲೆ ಅದರ ಧಾರಣಾ ಶಕ್ತಿಗೂ ಮೀರಿ ಅವೈಜ್ಞಾನಿಕ ಅಸಂಬದ್ಧ ಯೋಜನೆಗಳನ್ನು ನಿರಂತರವಾಗಿ ಮಾಡ್ತಿರುವ ಕಾರಣ, ಮತ್ತು ಯೋಜನೆಗಳ ಹಿಂದಿನ ಸಾಧಕ ಬಾಧಕಗಳನ್ನು ಅಳೆಯದಿರುವ ಕಾರಣ, ಪಶ್ಚಿಮ ಘಟ್ಟಗಳಿಗೆ ಇದನ್ನು ಸಹಿಸಲು ಶಕ್ತಿ ಇರದ ಕಾರಣ ಈ ಭೂಕುಸಿತಗಳು ಆಗ್ತಾ ಇರೋದು. ಒಂದು ಕಡೆ ಭೂಕುಸಿತ, ಒಂದು ಕಡೆ ಜಲಪ್ರವಾಹ, ಒಂದು ಕಡೆ ಬರಗಾಲ. ಅಂದರೆ ಈಗ ಕಾರಣ ಹೇಳ್ಬೋದು, ಮಳೆ ಜಾಸ್ತಿ ಆಯಿತು ಅಂತೇಳಿ. ಅದು ಒಂದು ಕ್ಷುಲ್ಲಕ ಆರೋಪ. ಅದು ಮಳೆ ಜಾಸ್ತಿ ಇದರ ಹಿಂದೆಯೂ ಆಗಿದೆ, ಇನ್ನು ಮುಂದೆಯೂ ಆಗ್ಬೋದು. ಆದರೆ ಮಳೆ ಜಾಸ್ತಿ ಆದಷ್ಟು ಪಶ್ಚಿಮ ಘಟ್ಟದಲ್ಲಿ ಅದನ್ನು ಸಹಿಸುವಂಥ ಶಕ್ತಿ ಇರ್ತದೆ ಅದಕ್ಕೆ. ಅಂದರೆ ಅಲ್ಲಿನ ಶೋಲಾ ಫಾರೆಸ್ಟ್ ಯಾವುದೇ ಮಳೆ ಬಂದರೂ, ಎಂಥ ಮಳೆ ಬಂದರೂ ಕೂಡ ಅದನ್ನು ಸಹಿಸಿಕೊಂಡಿರುವಂಥ ಮಣ್ಣಿನೊಳಗಿನ ಬೇರುಗಳಿಗೆ ಅದರ ಶಕ್ತಿ ಸಾಮರ್ಥ್ಯ ಉಂಟು. ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಮತ್ತು ಮಳೆ ನೀರನ್ನು ಸರಬರಾಜು ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಇತ್ತು. ಆದರೆ ಇತ್ತೀಚೆಗೆ ಮರವನ್ನು ಮಾತ್ರ ಕಂಡೆವು, ಅರಣ್ಯವನ್ನು ಮಾತ್ರ ಕಂಡೆವು, ಮರಗಳ ಒಳಗಿನ ಬೇರಿನ ಗೋಳನ್ನು ಕಂಡವರಿಲ್ಲ. ಆದ ಕಾರಣ ಇವತ್ತು ಸ್ವಲ್ಪ ಮಳೆ ಬಿದ್ದರೆ, ಜಾಸ್ತಿ ಮಳೆ ಬಿದ್ದರೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಊರೇ ಬೆಟ್ಟಕ್ಕೆ ಬೆಟ್ಟವೇ ಕುಸಿದಂಥ ಭೀಕರಗಳು, ದುರಂತಗಳು. ಅಂದರೆ ಪಶ್ಚಿಮ ಘಟ್ಟ ನೆಮ್ಮದಿಯಾಗಿದ್ದರೆ ಇಡೀ ದಕ್ಷಿಣ ಭಾರತದ ಎಲ್ಲ ಸಕಲ ಜೀವನ ಸಂಕುಲಗಳಿಗೆ ನೆಮ್ಮದಿ. ಅದು ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಲ್ಲಿ ಪಶ್ಚಿಮ ಘಟ್ಟಕ್ಕೆ ಏನೋ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಒಂದು ಸಮಸ್ಯೆ. ಅದನ್ನು ನಾವೀಗ ಕಾಣ್ತಾ ಇದ್ದೇವೆ. ಈಗ ಭೂಕುಸಿತ, ಇದಕ್ಕೆ ಶಾಶ್ವತವಾದ ಪರಿಹಾರ ಏನು ಅಂತ ಯಾರೂ ಕಂಡವರಿಲ್ಲ. ಈಗ ತಾತ್ಕಾಲಿಕವಾಗಿ ಆ ರೀತಿ ಮಾಡ್ಬೋದು, ಈ ರೀತಿ ಮಾಡ್ಬೋದು ಅಂತ, ಮುಂದಿನ ವರ್ಷ ಮತ್ತೆ ದುರಂತ ಕಟ್ಟಿಟ್ಟ ಬುತ್ತಿ. ಆದ ಕಾರಣ ನಾವು ಪಶ್ಚಿಮ ಘಟ್ಟದ ಮೇಲೆ ಏನೇ ಮಾಡಿದರೂ ಕೂಡ ಅಲ್ಲಿ ಈಗಾಗಲೇ ಸಾಕಷ್ಟು ಗಾಯಗಳಾಗಿವೆ. ಒಂದು ಮನುಷ್ಯನಿಗೆ ದೇಹ ಇಡೀ ಗಾಯ ಆದರೆ, ಚರ್ಮ ಇಡೀ ಕಿತ್ತು ಹೋದರೆ ಏನು ಅನಾರೋಗ್ಯಕ್ಕೆ ತುತ್ತಾಗ್ತಾನೆ, ಅದೇ ರೀತಿ ಪಶ್ಚಿಮ ಘಟ್ಟಕ್ಕೆ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು, ಪ್ರಕೃತಿ ತಾಯಿಗೆ ನಾವು ಎಷ್ಟು ಮುನಿಸಿಕೊಂಡಿದ್ದೇವೆ ಅದು ಕೂಡ ಪ್ರತೀಕಾರ ನಮಗೆ ಸಿಗ್ತಾ ಇದೆ. ಅದಕ್ಕೆಲ್ಲ ತಡೆ ಆಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಿಮ ಘಟ್ಟದ ಮೇಲೆ ಒಂದು ತೀವ್ರವಾದ ಅಭಿಮಾನ, ಕಾಳಜಿ ಎಲ್ಲರಲ್ಲಿಯೂ ಮೂಡಿ ಬರಬೇಕು. ವಯನಾಡು ಅಂತಲ್ಲ, ಯಾವುದೇ ಬೆಟ್ಟ ಗುಡ್ಡಗಳನ್ನು ನೋಡಿದರೆ ಕೂಡ ಬೆಟ್ಟದ ಕಣಿವೆ ಪ್ರದೇಶದಲ್ಲಿ, ಕಂದರ ಕಣಿವೆ ಪ್ರದೇಶದ ಬೆಟ್ಟಗಳ ಮೇಲ್ಗಡೆ ನಾವು ಕಟ್ಟಡಗಳನ್ನು ಮಾಡ್ತಾ ಹೋದಾಗ, ಯಾಕೆಂದರೆ ಬೆಟ್ಟಗಳ ಮೇಲ್ಗಡೆ ಸೆನ್ಸಿಟಿವ್ ಏರಿಯಾ, ಸೂಕ್ಷ್ಮ ಜೈವಿಕ ಪ್ರದೇಶ ಅಂತ ಹೇಳ್ತೇವೆ. ಯಾವುದೇ ನದಿ ಮೂಲ ಹುಟ್ಟುವುದಲ್ಲೇ, ಆ ನದಿ ಮೂಲದ ಮಳೆ ನೀರು ಸೇರಿಸಿಕೊಂಡುದಲ್ಲೇ ಮುಂದಿನ ಮಳೆಗಾಲಕ್ಕೆ ಕಾರಣವಾಗೋದು ಕೂಡ ಅದೇ ಪ್ರದೇಶ. ಆ ಪ್ರದೇಶಗಳಲ್ಲಿ ಅದಕ್ಕೊಂದು ಮಾತೇ ಇದೆ, ಪಶ್ಚಿಮ ಘಟ್ಟದ ನದಿ ಮೂಲಗಳನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ. ಯಾರೊಬ್ಬರು ಕೇಳ್ತಾರೆ, ಇದಕ್ಕೆ ದುರಂತಕ್ಕೆ ಪರಿಹಾರ ಏನು? ಪರಿಹಾರ ಏನೂ ಇಲ್ಲ. ಪಶ್ಚಿಮ ಘಟ್ಟದ ನದಿ ಮೂಲಗಳನ್ನು, ಮಳೆಕಾಡನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ, ದುರಂತಗಳಿಗೆಲ್ಲ ನಾಳೆ ಕ್ಲೋಸ್ ಆಗ್ತದೆ. ಆದರೆ ನಾವೀಗೇನು ಮಾಡ್ತೀವಿ ಅಂತ ಹೇಳಿದರೆ, ಬೆಟ್ಟದ ಮೇಲ್ಗಡೆ ಒಂದು ರೆಸಾರ್ಟ್ ಮಾಡಬೇಕು, ಬೆಟ್ಟದ ಮೇಲೆ ಅರಣ್ಯ ಒತ್ತುವರಿ ಮಾಡಿಕೊಂಡಿದ್ದೇವೆ, ರೆಸಾರ್ಟ್ ಮಾಡಿದರೆ ಸಾಲದು, ಅಲ್ಲಿ ಬಿಲ್ಡಿಂಗ್ ಆಗಬೇಕು, ಅಲ್ಲಿಗೆ ರೋಡ್ ಆಗಬೇಕು, ಅಲ್ಲಿ DJ ಪಾರ್ಟಿ ಆಗಬೇಕು, ಅಲ್ಲಿ ಬೊಬ್ಬೆ ಆಗಬೇಕು, ಅಲ್ಲಿಯ ವೈಲ್ಡ್ ಲೈಫಿಗೆ ತೊಂದರೆ ಮಾಡಿದೆವು, ಅಲ್ಲಿಯ ನೀರಿನ ಸಹಜ ಹೊರತೆಗಳಿಗೆ ತೊಂದರೆ ಮಾಡಿದೆವು. ಟೋಟಲ್ ಇದೆಲ್ಲ ವ್ಯವಸ್ಥೆಗಳಾಗುವಾಗ ಆ ಬೆಟ್ಟದ ಮೇಲ್ಗಡೆ ಸೆನ್ಸಿಟಿವ್ ಏರಿಯಾದಲ್ಲಿ ಮಳೆ ಬರುವಾಗ ಮಳೆ ನೀರನ್ನು ಹಿಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲದ ಕಾರಣ ಇಡೀ ಗುಡ್ಡವೇ ಕುಸಿತದೆ. ಆದ ಕಾರಣ ಪಶ್ಚಿಮ ಘಟ್ಟದ ಮೇಲ್ಗಡೆ ಯಾವುದೇ ರೆಸಾರ್ಟ್ಗಳು, ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಬಾರ್ದು ಅಂತೇಳಿ ಅವಕಾಶ ಇರುವ ಕೂಡ ಅರಣ್ಯ ಒತ್ತುವರಿ ಮಾಡಿ ಸಾವಿರಾರು ಅರಣ್ಯ ಒತ್ತುವರಿ ಆಗಿದೆ. ನದಿ ಮೂಲಗಳನ್ನು ನಾಶ ಮಾಡಿದ್ದೇವೆ. ನದಿ ಮೂಲಗಳಿಂದ ಮಳೆಕಾಡಿಗೆ ಬರುವಂಥ ನೈಸರ್ಗಿಕ ಜೀವನಾಡಿಗಳನ್ನು, ಜಲನಾಡಿಗಳ ವ್ಯವಸ್ಥೆ ನಾಶ ಮಾಡಿದ್ದೇವೆ. ಆದ ಕಾರಣ ಎಲ್ಲ ಕಡೆಗಳಲ್ಲಿ ಈ ಎಲ್ಲ ದುರಂತಗಳಿಗೆ ಕಾರಣ ಮಾನವ ಹಸ್ತಕ್ಷೇಪ ಹೊರತು ಇದರಲ್ಲಿ ಪ್ರಕೃತಿ ಏನೂ ಅಲ್ಲ. ಮಳೆ ಜಾಸ್ತಿ ಬಂದಿದೆ, ಮಳೆ ಇದಕ್ಕಿಂತ ಮೊದಲು ಜಾಸ್ತಿ ಬಂದಿದೆ.
ಆದರೆ ಮಳೆ ಜಾಸ್ತಿ ಬಂತ ಆರೋಪ ಮಾಡೋದಲ್ಲ. ನಾವು ಪಶ್ಚಿಮ ಘಟ್ಟವನ್ನು ಯಾವ ರೀತಿ ನೋಡ್ತೀವಿ, ನಾವು ಒಂದು ಕಮರ್ಷಿಯಲ್ ಆ್ಯಂಗ್ಲಲ್ಲಿ, ಅಂದರೆ ಒಂದು ವ್ಯಾವಹಾರಿಕ ದೃಷ್ಟಿಕೋನ ನೋಡ್ತಿದ್ದೇವೆ, ಲಾಭ ನಷ್ಟ ದೃಷ್ಟಿಯಿಂದ. ಅಲ್ಲಿ ಗಣಿಗಾರಿಕೆ ಮಾಡ್ತೇವೆ, ಅಲ್ಲಿ ಹೈಡಲ್ ಪ್ರಾಜೆಕ್ಟ್ ಮಾಡ್ತೇವೆ, ಅಲ್ಲಿ ನದಿ ಮೂಲವನ್ನು ತಿರುಗಿಸ್ತೇವೆ, ಎತ್ತಿನ ಹೊಳೆ ಅಂತ ಮಾರಣಾಂತಿಕ ಪ್ರಾಜೆಕ್ಟ್ಗಳು. ಇದೆಲ್ಲ ಕಾರಣಗಳಿಂದ ಇವತ್ತು ಈ ರೀತಿಯ ಭೂಕುಸಿತಗಳು, ಅದು ವಯನಾಡು ಅಂತಲ್ಲ, ಎಲ್ಲ ಕಡೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ಚಿಕ್ಕಮಗಳೂರಲ್ಲಿ ಆಗುವಂಥದ್ದು, ಮಡಿಕೇರಿಯಲ್ಲಿ ಆಗಿದೆ, ಎಲ್ಲ ಕಡೆಯಲ್ಲಿ ಆಗುವಂಥದ್ದು. ಪರಿಹಾರ ಅಂತೇಳಿದರೆ, ಪಶ್ಚಿಮ ಘಟ್ಟದ ಯಾವುದೇ ಕಾಡನ್ನು, ಅದು ಹುಲ್ಲುಗಾವಲಿರ್ಬೋದು, ದೊಡ್ಡಗಳು, ಅಲ್ಲಿ ಹುಲ್ಲಿನಿಂದ ಹಿಡಿದು ಆಕಾಶ ಎತ್ತೋ ಮರದವರೆಗೂ ಸಂಬಂಧ ಇದೆ, ಇರುವೆಯಿಂದ ಹಿಡಿದು ಆನೆವರೆಗೆ ಸಂಬಂಧ ಇದೆ. ಪಶ್ಚಿಮ ಘಟ್ಟದ ಜೀವ ಸಂಕುಲದಲ್ಲಿ ಎಲ್ಲ ಹುಲ್ಲುಗಾವಲು ಪ್ರದೇಶಗಳು ಸಹಜವಾಗಿರಬೇಕು, ಮತ್ತು ಅಲ್ಲಿನ ಜೀವ ಸಂಕುಲಕ್ಕೆ ಏನೇ ತೊಂದರೆ ಆಗದಾಗೆ. ಒಂದು ಇರುವೆಗೆ ಸಮಸ್ಯೆ ಆದರೂ ಇನ್ನೊಂದು ಜೀವ ಸರಪಳಿಗೆ ಸಮಸ್ಯೆ ಆಗ್ತದೆ, ಆನೆಗೆ ಸಮಸ್ಯೆ ಆದರೆ, ಅಂದರೆ ಎಲ್ಲ ವೈಲ್ಡ್ ಎನಿಮಲ್ಸ್ಗಳಿಗೆ ಸಮಸ್ಯೆ ಆದರೂ ಕೂಡ ಸಮಸ್ಯೆ ಆಗ್ತದೆ. ನಾವೇನು ಮಾಡ್ತೇವೆ, ಆ ಕಾಡಿಗೆ ಹೋಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡ್ತೇವೆ, ಮರಗಿಡಗಳಿಗೆ ತೊಂದರೆ ಮಾಡ್ತೇವೆ, ನಮಗೆ ಬೇಕಾದಾಗ ತಿರುಗಾಡ್ತೇವೆ. ಇದೆಲ್ಲವನ್ನು ಕಡಿವಾಣ ಹಾಕಿದರೆ ಈ ಭೂಕುಸಿತಗಳು, ಈ ಜಲಪ್ರವಾಹಗಳು ಆಗಲಿಕ್ಕಿಲ್ಲ. ಅದಕ್ಕೆ ಏನಕ್ಕೆ ಮಾಡಬೇಕು ಅಂತ ಹೇಳಿದರೆ, ಈಗ ಇತ್ತೀಚಿನ ಅರಣ್ಯ ಸಚಿವರು ಒಳ್ಳೆಯ ಒಂದು ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಈ ಹಿಂದೆ ಮಾಧವ ಗಾಡ್ಗೀಳ್ ಅವರು ಪಶ್ಚಿಮ ಘಟ್ಟದಲ್ಲಿ ಸುತ್ತಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಂತ ಹೇಳಿದರೆ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆ ಮಾಡಬೇಡಿ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಲ್ಡಿಂಗ್ಗಳನ್ನು ಮಾಡಬೇಡಿ, ಡ್ಯಾಮ್ ಮಾಡಬೇಡಿ, ಯಾವುದೇ ಪ್ರಾಜೆಕ್ಟ್ ಮಾಡಬೇಡಿ ಅಂತ ಕೊಟ್ಟಿದ್ದರು. ಆ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿ ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ ಮಾಡಿತ್ತು. ಕಸ್ತೂರಿ ರಂಗನ್ ರಿಪೋರ್ಟಲ್ಲಿ ಸ್ವಲ್ಪ ಅಂದರೆ ಅದರಲ್ಲಿ ಒಂದು ಥರ್ಡ್ ಇದನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ಬೋದು ಅಂತೇಳಿ ಆ ವರದಿಯನ್ನು ತಿರಸ್ಕಾರ ಮಾಡಿತ್ತು. ಇವತ್ತು ಎರಡೂ ವರದಿಗಳು ತಿರಸ್ಕಾರ ಮಾಡಿದ ಕಾರಣ ಪಶ್ಚಿಮ ಘಟ್ಟ ಇವತ್ತು ತೆರೆದ ಬಾಗಿಲಾಗಿದೆ, ಯಾರು ಯಾವ ಪ್ರಾಜೆಕ್ಟ್ಗಳನ್ನು ಹೋಗಿ ಮಾಡ್ಬೋದು. ಈ ಎಲ್ಲ ದುರಂತಗಳಿಗೆ ಪಶ್ಚಿಮ ಘಟ್ಟಕ್ಕೆ ಭದ್ರತೆ ಇಲ್ಲ. ಇವತ್ತು ಭದ್ರವಾಗಿದ್ದ ಪಶ್ಚಿಮ ಘಟ್ಟದ ಭೂಕುಸಿತ ಆಗಿ ಛಿದ್ರವಾಗ್ತಾಯಿದೆ. ಈ ಭದ್ರತೆಗೆ ನಾವೊಂದು ಒಳ್ಳೆಯ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಟ್ಟು, ಇನ್ನು ಮುಂದಿನ ದಿನಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ವ್ಯಾವಹಾರಿಕವಾದ ಒಂದು ಪ್ರಕ್ರಿಯೆಯಲ್ಲಿ ಆಗದಾಗ ಮಾಡಿದರೆ ಇದಕ್ಕೆ ಒಂದು ಸೊಲ್ಯೂಷನ್. ಈಗ ಆರಂಭದಲ್ಲಿ 2011ರಲ್ಲಿ ಮಾಧವ ಗಾಡ್ಗೀಳ್ ರಿಪೋರ್ಟ್ ಕೊಟ್ಟದ್ದು. ಮಾಧವ ಗಾಡ್ಗೀಳ್ ಬಹಳ ಒಂದು ಪರಿಸರ ತಜ್ಞ. ಅವರು ಬರೀ ಹೆಲಿಕಾಪ್ಟರ್ ಸರ್ವೆ ಮಾಡಲಿಲ್ಲ, ನಡ್ಕೊಂಡು ಹೋಗಿ ಕಾಡಿನ ಒಳಗಿನ ಬೆಟ್ಟಗಳನ್ನು, ಕಂದರಗಳನ್ನು, ಕಣಿವೆಗಳನ್ನು ನೋಡಿದ್ದಾರೆ. ಅವರು ಹೇಳಿದ್ದೇನಂತ ಹೇಳಿದರೆ, ಇದೆಲ್ಲ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ, ಈ ಪ್ರದೇಶದಲ್ಲಿ ಮಾನವ ಹಸ್ತಕ್ಷೇಪ ಬೇಡ, ಚಟುವಟಿಕೆ ಮಾಡಬೇಡಿ. ಅವರು ಹೇಳಿದ್ದೇನೆ ಅಂತ ಹೇಳಿದರೆ, ಕಾಡಿನ ಒಳಗೆ ಅನಾವಶ್ಯಕ ರಸ್ತೆ ಮಾಡಬೇಡಿ, ಕಾಡಿನ ಒಳಗೆ ಕಟ್ಟಡಗಳನ್ನು ಕಟ್ಟಬೇಡಿ, ಕಾಡಿನ ಒಳಗೆ ಗಣಿಗಾರಿಕೆ ಮಾಡಬೇಡಿ ಬೆಟ್ಟದ ಮೇಲೆ. ಆಮೇಲೆ ಬೆಟ್ಟದ ಸೂಕ್ಷ್ಮ ಪ್ರದೇಶಗಳಲ್ಲಿ ನೀವು ಯಾವುದೇ ಪರಿಸರ ವಿನಾಶಕ ಯೋಜನೆಗಳನ್ನು ಮಾಡಬೇಡಿ, ರೆಸಾರ್ಟ್ಗಳನ್ನು ಮಾಡಬೇಡಿ, ಅರಣ್ಯ ಒತ್ತುವರಿ ಮಾಡಬೇಡಿ, ಮತ್ತು ವನ್ಯಜೀವಿಗಳಿಗೆ ಸಾಕಷ್ಟು ಅವಳಿಗೆ ತಿರುಗಲಿಕ್ಕೆ ಅವಕಾಶ ಕೊಡಿ. ಯಾಕೆಂದರೆ ಕಾಡಿನಲ್ಲಿ ವನ್ಯಜೀವಿಗಳು ಪರಸ್ಪರ ಅಲೆದಾಟ ಇದ್ದಷ್ಟು ಕಾಡಿನ ಬೆಳವಣಿಗೆ ಆಗೋದು. ಅದು ಮಂಗ ಇರಲಿ ಅಥವಾ ಹಕ್ಕಿಗಳಿರಲಿ, ಹಾರ್ನ್ಬಿಲ್ ಇರಲಿ, ಯಾವುದೇ ಇರಲಿ, ಬೀಜ ಪ್ರಸರಣದಲ್ಲಿ ಎಲ್ಲ ಕಡೆಯಲ್ಲಿ ಈ ಆನೆ ಲದ್ದಿ ಹಾಕಿದರೂ ಅಲ್ಲಿ ಕಾಡು ಬೆಳವಣಿಗೆ ಆಗ್ತದೆ, ಕಾಡ್ಕೊಂಡು ಸಗಣಿ ಹಾಕಿದರೂ ಕಾಡು ಬೆಳವಣಿಗೆ ಆಗ್ತದೆ. ವನ್ಯಜೀವಿಗಳಿಗೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ. ವನ್ಯಜೀವಿಗಳಿಗೆ ತೊಂದರೆ ಆದಕೊಳ್ಳಿ. ಈಗ ಒಂದು ಕಡೆಯಲ್ಲಿ ಏನೊಂದು ಪ್ರಾಜೆಕ್ಟ್ ಮಾಡಿದರು, ರಸ್ತೆ ಆಯಿತು, ರಸ್ತೆ ಆದ ಕೂಡಲೇ ವನ್ಯಜೀವಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಸಂಚಾರ ಕಡಿಮೆ ಆಗ್ತದೆ. ಇದೆಲ್ಲ ಇದು ನೋಡಿಕೊಂಡವರು ಪಶ್ಚಿಮ ಘಟ್ಟ ಹೀಗೆ ಉಳಿಬೇಕಾದರೆ ಇದೆಲ್ಲವನ್ನು ತರಬೇಕು ಅಂತೇಳಿ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಟ್ಟರು. ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿತ್ತು. ಫಸ್ಟಿಗೆ ಇದೇ ಇಡುಕ್ಕಿ ಮತ್ತು ವಯನಾಡಲ್ಲಿ ತಿರಸ್ಕಾರ ಮಾಡಿದರು. ಕೇಂದ್ರ ಸರ್ಕಾರ ಕೂತ್ಕೊಂಡು ಕಸ್ತೂರಿ ರಂಗನ್ ಅಂತೇಳಿ ಅವರೊಂದು ಬಾಹ್ಯಾಕಾಶ ತಜ್ಞ, ಅವರು ಒಂದು ಹೆಲಿಕಾಪ್ಟರ್ ಸರ್ವೆ ಮಾಡಿ ಇನ್ನೊಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟಲ್ಲಿ ಮಾಧವ ಗಾಡ್ಗೀಳ್ ರಿಪೋರ್ಟನ್ನೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದರಲ್ಲಿ ಇಷ್ಟ ಅಂಶವನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ಬೋದು ಅಂತೇಳಿ ಅವರೊಂದು ರಿಪೋರ್ಟ್ ಕೊಟ್ಟರು. ಈ ಎರಡೂ ರಿಪೋರ್ಟ್ಗಳಿಗೆ ಇದ್ದ ಮೂಲಾಂಶ ಏನಂತ ಹೇಳಿದರೆ, ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶದ ಮೇಲೆ ದಬ್ಬಾಳಿಕೆ ಮಾಡಬೇಡಿ, ದೌರ್ಜನ್ಯ ಮಾಡಬೇಡಿ. ಈಗ ಅದು ಅದೇ ದಬ್ಬಾಳಿಕೆ ಮಾಡಿದೆವು, ದೌರ್ಜನ್ಯ ಮಾಡಿದೆವು, ಎಲ್ಲ ಪ್ರಾಜೆಕ್ಟ್ಗಳು ಬಲವಂತವಾಗಿ ಮಾಡಿದೆವು. ಈಗ ದುರಂತಗಳು, ಇಷ್ಟೆಲ್ಲ ಪ್ರಾಕೃತಿಕ ದುರಂತಗಳು ಆದ ನಂತರವೂ ಈ ಎರಡೂ ರಿಪೋರ್ಟ್ ಬೇಡ ಅಂತ ಹೇಳಿದರೆ, ಈಗ ಮೊನ್ನೆ ಈಶ್ವರ ಖಂಡ್ರೆಯವರು ಅರಣ್ಯ ಒತ್ತುವರಿ ತೆರವು ಮಾಡಬೇಕು, ರೆಸಾರ್ಟ್ಗಳು ಕಡಿವಾಣ ಹಾಕಬೇಕು, ಅನಧಿಕೃತ ಹೋಮ್ಸ್ಗಳು ನಿಲ್ಲಿಸಬೇಕು ಅಂತ ಎಲ್ಲ ಹೇಳಿದಾಗಲೂ ಇವತ್ತು ಕೆಲವರು ಇಲ್ಲ, ಅದು ಹಾಗಲ್ಲ, ಅದು ಬರೀ ಮಳೆ ಬಿದ್ದು ಬರುವಂಥದ್ದು, ಮಾಧವ ಗಾಡ್ಗೀಳ್ ಬೇಡವೇ ಬೇಡ, ಕಸ್ತೂರಿ ರಂಗನ್ ವರದಿ ಬೇಡವೇ ಬೇಡ ಅಂತ ಹೇಳಿದರೆ, ಮುಂದೆ ಆಗುವ ಇನ್ನಷ್ಟು ದುರಂತಗಳಿಗೆ ನಾವೇ ಆಮಂತ್ರಣ ಕೊಟ್ಟು ಆಹ್ವಾನಿಸಂತಾಗ್ಬೋದು. ಆದ ಕಾರಣ ಇದು ನಮಗೆ ಸೂಕ್ತ ಸಮಯ. ಈ ಸಮಯದಲ್ಲಿ ಯಾವುದಾದೊಂದು ವರದಿಯನ್ನು ಬೇಡ, ಮಾಧವ ಗಾಡ್ಗೀಳ್ ಬರೆದ ಕಸ್ತೂರಿ ರಂಗನ್ ವರದಿ ಬೇಡವಾ, ಇನ್ನೊಂದು ಯಾವುದಾದ್ರೊಂದು ವರದಿಯನ್ನು ಕ್ರಿಯೇಟ್ ಮಾಡಿಯಪ್ಪ, ಒಂದು ಭದ್ರತೆಗೋಸ್ಕರ ಕ್ರಿಯೇಟ್ ಮಾಡಿ ಅದನ್ನು ಅನುಷ್ಠಾನಕ್ಕೆ ತಂದರೆ ಇನ್ನಾಗುವ ದುರಂತಗಳನ್ನು ತಪ್ಪಿಸ್ಬೋದು. ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ. ಅಭಿವೃದ್ಧಿ ಪರಿಸರಕ್ಕೆ ಪೂರಕವಾದ ಅಭಿವೃದ್ಧಿ ಮಾಡಬೇಕು ಹೊರತು ಪರಿಸರಕ್ಕೆ ಮಾರಕವಾದ ಅಭಿವೃದ್ಧಿ ಮಾಡಿದರೆ ಈ ರೀತಿ ಇಲ್ಲ ಆಗೋದು.
ನೋಡಿ, ಅಭಿವೃದ್ಧಿ ಬೇಕು. ಈಗ ಎಲ್ಲ ಕಡೆಯಲ್ಲಿ ಸಿಟಿ ಬೆಳೀತಾ ಉಂಟು, ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಉಂಟು. ಸಿಟಿ ಬೆಳೆದ ಹಾಗೆ ಸಿಟಿಯಲ್ಲಿ ನೀರಿನ ಬೇಡಿಕೆ ಜಾಸ್ತಿ ಆಗ್ತದೆ. ಆದರೆ ಇಲ್ಲಿ ಈಗ ಸಮಸ್ಯೆ ಅಂತ ಹೇಳಿದರೆ, ಅದು ನೇತ್ರಾವತಿ ಇರ್ಬೋದು, ಕಾವೇರಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇಲ್ಲಿ ಇಶ್ಯೂ ಏನಂತ ಹೇಳಿದರೆ, ಈಗ ಎಲ್ಲ ಕಡೆಯಲ್ಲಿ ನೀರಿನ ಬಗ್ಗೆ ರಾಜ್ಯಗಳದ್ದು ವ್ಯಾಜ್ಯಗಳ ಸೃಷ್ಟಿಯಾಗಿದೆ. ಯಾಕೆ ಸೃಷ್ಟಿಯಾಗಿದೆ ಹೇಳಿದರೆ, ಮಂಗಳೂರು ಬೆಳೀತಾ ಉಂಟು, ನೇತ್ರಾವತಿಯ ಮೂಲ ಬರಿದಾಗ್ತಾ ಉಂಟು, ಬೆಂಗಳೂರು ಬೆಳೀತಾ ಉಂಟು, ಕಾವೇರಿಯ ಮೂಲ ಬರಿದಾಗ್ತಾ ಉಂಟು, ಹಾಸನ ಬೆಳೀತಾ ಉಂಟು, ಹೇಮಾವತಿ ಬರಿದಾಗ್ತಾ ಉಂಟು. ನೋಡಿ, ಎಲ್ಲ ಕಡೆಯಲ್ಲಿ ನಗರ ಬೆಳವಣಿಗೆ ಆದಾಗ ನಗರದ ನೀರಿನ ಬೇಡಿಕೆ ಜಾಸ್ತಿ ಆಗ್ತದೆ. ಸಹಜವೇ, ನೀರಿನ ಬೇಡಿಕೆ ಜಾಸ್ತಿ ಆದ ಕೂಡಲೇ ನದಿಗಳ ಮೇಲೆ ಒತ್ತಡ ಬೀಳ್ತದೆ. ಆದ ಕಾರಣ ನದಿ ಮೂಲಕ್ಕೆ ನಾವು ಏಟು ಕೊಡ್ತಾ ಇದ್ದೇವೆ. ನದಿ ಮೂಲಗಳು ವರ್ಷ ಬಡಕಲಾದ ಕಾರಣ ಇವತ್ತು ನದಿಯಲ್ಲಿ ಹರಿವಿನ ವ್ಯಾಪ್ತಿ ಪ್ರದೇಶ ಕಡಿಮೆ ಆಗ್ತದೆ. ಮತ್ತು ಇಂತಹ ಪ್ರಾಕೃತಿಕ ದುರಂತಗಳು ಆದರೆ, ಒಂದು ನದಿ ಹರಿವಿನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬೆಟ್ಟ ಕುಸಿತ ಆದರೆ ಅದು ಒಂದು ಆ ನದಿಗೆ ಇನ್ನಷ್ಟು ಹೊಡೆತ. ಯಾಕೆಂತ ಹೇಳಿದರೆ, ಇಷ್ಟರವರೆಗೆ ಆ ನದಿಯ ಒಳಗೆ, ಏಕೆಂದರೆ ನದಿ ಶೋಲಾಕಾಡಿನ ಒಳಗೆ ಯಾವುದೇ ಸೂರ್ಯನ ಕಿರಣ ಇಲ್ಲದೆ, ಅಂದರೆ ತಾಪ ಇಲ್ಲದೆ ತಂಪಾಗಿ ಹರಿತಾ ಇತ್ತು. ಭೂಕುಸಿತ ಅದೇನಾಗ್ತದೆ ಅಂತ ಹೇಳಿದರೆ, ನಾವು ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ. ಯಾವುದೇ ನದಿಗೊಂದು ನೀರಿನ ಇಳುವರಿ ಪ್ರದೇಶ, ನೀರಿನ ಕ್ಯಾಚ್ಮೆಂಟ್ ಏರಿಯಾ ಬರಿದಾಗ್ತದೆ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಈಗ ಈ ವರ್ಷದ ಮಳೆಗಾಲದ ಮಳೆ ನೀರು ಅಲ್ಲಿ ಸೋರ್ಸ್ ಕಡಿಮೆ ಆಗ್ತದೆ, ಸ್ಟೋರೇಜ್ ಕಡಿಮೆ ಆಗ್ತದೆ. ಸ್ಟೋರೇಜ್ ಕಡಿಮೆ ಆದ ಕೂಡಲೇ ಹರಿವು ಕಡಿಮೆ ಆಗ್ತದೆ. ಹರಿವು ಕಡಿಮೆ ಆದ ಕೂಡಲೇ ನೇತ್ರಾವತಿ ಬಡಕಲಾಗ್ತದೆ. ಮುಂದಿನ ವರ್ಷ ಮಳೆ ಕಡಿಮೆ ಆಗ್ಬೋದು, ಮಳೆ ಜಾಸ್ತಿಯೂ ಆಗ್ಬೋದು. ಈಗ ಕಳೆದ ವರ್ಷ ಮಳೆ ಕಡಿಮೆ ಆಗಿತ್ತು, ಈ ವರ್ಷ ಮಳೆ ಜಾಸ್ತಿ ಆಗಿತ್ತು. ಮಳೆ ಜಾಸ್ತಿ ಆದರೆ ಲೆಕ್ಕಾಚಾರ ಅಲ್ಲ. ಈಗ ಮೊನ್ನೆ ಯಾರು ಹೇಳಿದ್ರು ಮಳೆ ಜಾಸ್ತಿ ಆಯಿತು, ಈ ಸರ್ತಿ ಬರಗಾಲ ಬರಲಿಕ್ಕಿಲ್ಲ ಅಂತ. ಅಕ್ಟೋಬರ್ ಮಳೆ ಮುಗಿದುಕೊಳ್ಳೆ ಅಕ್ಟೋಬರ್ ನವಂಬರಲ್ಲಿ ಎಲ್ಲ ಹೊಳೆಗಳು ಬಡಕಲಾಗ್ತದೆ. ಅಂದರೆ ಮಳೆ ಜಾಸ್ತಿ ಬರೋದು ಲೆಕ್ಕಾಚಾರವಲ್ಲ, ಮಳೆ ನೀರು ಪಶ್ಚಿಮ ಘಟ್ಟದ ಒಳಗೆ ಇಂಗಿತವಾಗೋದು, ನೀರಿನ ಸ್ಟೋರೇಜ್ ವ್ಯಾಪ್ತಿಯಲ್ಲಿ ಎಷ್ಟು ವಾಟರ್ ಕ್ಲಿಯರ್ ಆಗಿದೆ ಅದು ಮುಖ್ಯ. ಆದರೆ ಎಲ್ಲ ನದಿ ಮೂಲಗಳಲ್ಲಿ ಇವತ್ತು ನದಿ ನೀರು ಸ್ಟೋರೇಜ್ ಆಗ್ತಾ ಇಲ್ಲ, ಛಿದ್ರವಾಗಿ ಹರಿತಾ ಉಂಟು, ಭೂಕುಸಿತ ಆಗ್ತಾ ಉಂಟು. ಆದ ಕಾರಣ ನದಿ ಮೂಲವನ್ನು ತುಂಬ ಸೂಕ್ಷ್ಮವಾದ ಮೂಲವನ್ನು ಅದರ ಪಾಡಿಗೆ ಬಿಟ್ಟು ನಾವು ಆ ಪ್ರಕ್ರಿಯೆಗೆ ತೊಡಗಿದಲ್ಲಿ ದುರಂತಗಳಿಗೆ ಪರಿಹಾರ ಆಗ್ಬೋದು. ಅತಿ ಹೆಚ್ಚು ಪಶ್ಚಿಮ ಘಟ್ಟ ಇರುವುದೇ ಕರ್ನಾಟಕದಲ್ಲಿ. ಈ ಹಿಂದೆ ಮಡಿಕೇರಿಯಲ್ಲಿ 2018ರಲ್ಲಿ ಆದ ದುರಂತದಿಂದ ನಾವು ಪಾಠ ಕಲಿಬೇಕಿತ್ತು, ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಆದರೆ ನಾವು ಎಚ್ಚರ ಆಗಲಿಲ್ಲ. ಆಗೇನು ಟೆಂಪರರಿ ಆಗಿ ಅಂತ ಭೂ ಪರಿವರ್ತನೆಯಲ್ಲಿ ನಾವು ಪ್ರಕ್ರಿಯೆಯನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದರು. ಈಗ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಮಡಿಕೇರಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡು ಭಾಗ ಎಲ್ಲ ಕೂಡ ಪಶ್ಚಿಮ ಘಟ್ಟದಿರುವಂಥದ್ದು. ಬೆಟ್ಟದ ಮೇಲ್ಗಡೆ, ಕಾಡಿನ ಒಳಗಿನ ಮೂಲವೇ ಅದು ಬಹಳ ಇರೋಂಥದ್ದು. ಬೆಟ್ಟದ ಮೇಲ್ಗಡೆ ಹೋಗಿ ನಾವು ಯಾವುದೋ ಒಂದು ಚಿಂತನಾರ್ಹದಿಂದ ಈ ಯೋಜನೆ ಮಾಡ್ಬೋದು, ಆ ಯೋಜನೆ ಮಾಡ್ಬೋದು, ಅಲ್ಲೇ ಬೆಟ್ಟಗಳ ಒಳಗಿನ ಗ್ರಾನೈಟ್ ಸಿಗ್ತದೆ ಅಂತ ಗಣಿಗಾರಿಕೆ ಮಾಡ್ಬೋದು ಅಂತೇಳಿ ಈ ಎಲ್ಲ ಪ್ರಕ್ರಿಯೆಗಳಿಗೆ ತಡೆ ಆದರೆ, ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಲಪ್ರಯೋಗವಾಗಿ ಕೆಲವು ಕಡೆ ಮಾಡುವಾಗ ಆ ರಸ್ತೆ ಬದಿಯ ಮಣ್ಣನ್ನು ಲಂಬ ಕೋನದಲ್ಲಿಟ್ಟರೆ ಈ ದುರಂತಗಳಿಗೆ ಶಿರೂರು ದುರಂತಕ್ಕೆ ಇದೇ ಕಾರಣ. ಇಂಥ ಎಷ್ಟೋ ದುರಂತಗಳು ರಾಷ್ಟ್ರೀಯ ಹೆದ್ದಾರಿ ಆಗುವಂಥದ್ದಿದೆ. ಮತ್ತು ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನದ ಒಳಗೆ ರಾಷ್ಟ್ರೀಯ ಹೆದ್ದಾರಿಗಳು ಮಾಡುವಾಗ ಅಲ್ಲಿಯ ವನ್ಯಜೀವಿಗಳು ಎಷ್ಟು ತೊಂದರೆ ಆಗ್ತದೆ, ಅಲ್ಲಿಯ ನದಿ ಮೂಲಗಳು ಹೊರತೆಗಳಿಗೆ ಎಷ್ಟು ಸಮಸ್ಯೆ ಆಗ್ತದೆ. ಒಂದು ನದಿ ಮೂಲದ ಹೊರತೆಗಳಿಗೆ ಸಮಸ್ಯೆ ಆದರೆ ಅದು ನೇರವಾಗಿ ಹೇಮಾವತಿಯ, ನೇತ್ರಾವತಿಯ, ಕಾವೇರಿಯ, ಅಘನಾಶಿನಿಯ, ಪಶ್ಚಿಮ ಘಟ್ಟದ ಎಲ್ಲ ನದಿಗಳು ಹುಟ್ಟುವಂಥ ಪ್ರದೇಶ. ಆದ ಕಾರಣ ಆ ಸೆನ್ಸಿಟಿವ್ ಏರಿಯಾದಲ್ಲಿ ಸಣ್ಣ ಒಂದು ಕಾಮಗಾರಿ ಮಾಡಿದರೂ ಅದು ದುಷ್ಪರಿಣಾಮ ಬೀರೋದು ಬಹಳ ದೊಡ್ಡದಾಗಿ ಪರಿಣಾಮ ಬೀರ್ತದೆ. ಅದಕ್ಕೆ ಮುಂದೆ ಯಾವುದೇ ಯೋಜನೆಗಳು ಮಾಡುವಾಗ ಪಶ್ಚಿಮ ಘಟ್ಟದ ಧಾರಣಾ ಶಕ್ತಿಯನ್ನು ಅಳೆದು ಇದಕ್ಕೆ ಸಾಮರ್ಥ್ಯ ಉಂಟಾ, ಶಕ್ತಿ ಸಾಮರ್ಥ್ಯ ಇದೆಯೋ, ಸಾಧಕ ಬಾಧಕವೋ, ಅಥವಾ ಮುಂದೆ ಏನು ಇನ್ನೂ ದುರಂತ ಆಗ್ಬೋದು ಅಂತ ಒಂದು ಮುಂದಾಲೋಚನೆ ಅಥವಾ ಒಂದು ತಜ್ಞರ ಕಮಿಟಿ ಮಾಡಿ, ಹಿಂದೆಲ್ಲ ಸರ್ಕಾರ ಯಾವುದೇ ಒಂದು ಪರಿಸರದಲ್ಲಿ ಯೋಜನೆ ಮಾಡುವಾಗ ಒಂದು ತಜ್ಞರ ಕಮಿಟಿ ಅಂತ ಉಂಟು. ಆ ತಜ್ಞರ ಕಮಿಟಿಯಲ್ಲಿ ಅವರ ತೀರ್ಮಾನಗಳನ್ನು ಕೇಳಿ, ಅವರ ಅನುಭವಗಳನ್ನು ಕೇಳಿ ಮಾಡೋದ್ರಲ್ಲಿತ್ತು. ಇದು ಯಾವುದು ಮಾಡಿದ ಈಗ ತಜ್ಞರು, ಇಂಜಿನಿಯರ್ ಎಲ್ಲ ಒಬ್ಬರೇ ಆಗಿರುವಾಗ ಈ ದುರಂತಗಳಿಗೆ ಇಂಥ ಕಾರಣಗಳು ಒಂದೊಂದೇ ಅವಕಾಶ ಮೂಡಿಬರುವುದು. ಜನಸಾಮಾನ್ಯರು ಸ್ಪಷ್ಟವಾಗಿ ಕೇಳಬೇಕಾದದ್ದು ಇದು. ನಾವು ಯಾವುದೋ ಒಂದು ದುರಂತ ಆದ ಕೂಡಲೇ ಇಲಾಖೆಯನ್ನು ದೋಷಾರೋಪಣೆ ಮಾಡೋದು, ರಾಜಕೀಯ ವ್ಯವಸ್ಥೆಯನ್ನು ದೋಷಾರೋಪಣೆ ಮಾಡೋದು. ನಮ್ಮಲ್ಲಿ ನಾವು ಈ ನದಿಯನ್ನು ಎಷ್ಟು ಉಳಿಸಿದ್ದೇವೆ, ನಮ್ಮಲ್ಲಿ ನಾವು ಪಶ್ಚಿಮ ಘಟ್ಟವನ್ನು ಎಷ್ಟು ಉಳಿಸಿದ್ದೇವೆ. ಇಲ್ಲಿ ನಾವು ಎಲ್ಲ ಕಡೆ ಹೇಳೋದೇನು ಹೇಳಿದರೆ, ಮುಂದೆ ಇನ್ನು ಬಹಳ ದೊಡ್ಡ ದುರಂತ ಇದೆ ನಮಗೆ. ಪ್ರಾಕೃತಿಕ ದುರಂತ ಅಂದರೆ ಬರೀ ಭೂಕುಸಿತ ಅಲ್ಲ, ನೀರಿನ ಸಮಸ್ಯೆ ಇರ್ಬೋದು, ಬರಗಾಲ ಇರ್ಬೋದು, ವಿಪರೀತ ತಾಪಮಾನ ಹೆಚ್ಚಾಗೋದಿರ್ಬೋದು. ಇದೆಲ್ಲ ನಾವು ಅನುಭವಿಸಬೇಕಾಗ್ತದೆ. ನಾವು ಮನೆಯಲ್ಲಿ ಮನಸ್ಸುಗಳು ಬದಲಾಗಬೇಕು. ನಾವು ಮಕ್ಕಳಿಗೆ ಮನೆಯಲ್ಲಿ ಒಂದು ಪರಿಸರ ಪಾಠ ಮಾಡಬೇಕು. ನಾವು ಶಾಲೆಯಲ್ಲಿ ಮಾಡಬೇಕು ಅಂತ ಸರ್ಕಾರ ಕೊಟ್ಟಿದ್ದೇವೆ, ಅದು ಇನ್ನೂ ಇದಾಗಲಿಲ್ಲ. ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪರಿಸರದ ಪಾಠ ಮಾಡಬೇಕು. ಹೇಗೆಂತ ಹೇಳಿದರೆ, ಮಳೆ ಹೇಗೆ ಬರ್ತದೆ, ನದಿ ಹೇಗೆ ಉದ್ಭವ ಆಗ್ತದೆ, ಸಮುದ್ರ ಏನು, ಆಕಾಶ ಏನು, ನೆಲ ಏನು, ಮಣ್ಣು ಏನು, ಇದೆಲ್ಲವೂ ಮಕ್ಕಳಿಗೆ ಗೊತ್ತಿಲ್ಲದ ಕಾರಣ ಈಗಿನ ಸ್ಟೂಡೆಂಟ್ಸ್ಗಳಿಗೆ ಇದರ ಬಗ್ಗೆ ನಾಲೆಜೇ ಗೊತ್ತಿರೋದಿಲ್ಲ, ಏನೂ ತಿಳುವಳಿಕೆ ಇಲ್ಲ. ಅಂಥವರಿಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವು ಎಲ್ಲ ಇದು ಕಳೆದು ಶಾಪಿಂಗ್ ಮಾಡ್ತೇವೆ, ತಿರುಗಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ವಾರಾಂತ್ಯದಲ್ಲಿ ಬಿಡುವಿದ್ದಾಗ
ಒಂದು ಕಾಡಿಗೆ ಹೋಗೋದಾ, ಪಶ್ಚಿಮ ಘಟ್ಟಕ್ಕೆ ಹೋಗೋದಾ, ಮಳೆ ಹೇಗೆ ಬರ್ತದೆ, ನದಿ ನೀರು ಸ್ಟೋರೇಜ್ ಆಗೋದು ಹೇಗೆ, ಅಲ್ಲಿ ಜೀವವೈದ್ಯಗಳು ಏನು ಸಮಸ್ಯೆಗಳು, ಯಾಕೆ ಇವತ್ತು ಕಾಡು ಪ್ರಾಣಿಗಳು ಊರಿಗೆ ಬರ್ತವೆ, ಇವೆಲ್ಲವನ್ನು ಸ್ವಲ್ಪ ನಾವು ಯೋಚಿಸಿದರೆ, ನಾವು ಅದರೊಟ್ಟಿಗೆ ಬೆರೆತರೆ ಮುಂದಿನ ದಿನಗಳಲ್ಲಿ ನಮ್ಗೆ ಇದು ನಮ್ಮ ನದಿ, ಇದು ನಮ್ಮ ಪಶ್ಚಿಮ ಘಟ್ಟ ಕಾಡು ಅಂತ ಉಳಿಸಲಿಕ್ಕೆ ಎಲ್ಲರೂ ಎಚ್ಚರಿಸಬೇಕು. ನಾವು ಬರೀ ಯೋಜನೆ ಮಾಡಿದುಕೊಳ್ಳಿ, ಆ ಸರ್ಕಾರ ಈ ಯೋಜನೆ ಮಾಡಿತು, ಅಭಿವೃದ್ಧಿ ಮಾಡಿತು, ಡೆವಲಪ್ಮೆಂಟ್ ಮಾಡಿತು ಅಂತಲ್ಲ. ಆ ಡೆವಲಪ್ಮೆಂಟ್ನ ಹಿಂದೆ ಪಶ್ಚಿಮ ಘಟ್ಟಕ್ಕೆ ಎಷ್ಟು ಮಾರಣಾಂತಿಕ ಏಟು ಬೀಳ್ತು ಅದನ್ನು ನಾವು ನೋಡಬೇಕು, ಅದನ್ನು ಮಕ್ಕಳಿಗೆ ಹೇಳಬೇಕು. ನಾವು ಇಲ್ಲಿ ಟ್ಯಾಪ್ ತಿರಿಸಿಗಳು ನೀರು ಬರ್ತಾ ಹೇಳಿದ ಕೂಡಲೇ ಆ ನೀರಿನ ಹಿಂದೆ ಹೋದಾಗ ಆ ನದಿ ಎಷ್ಟು ಸೂಕ್ಷ್ಮ, ಆ ನದಿಗೆ ಮಳೆ ನೀರು ಎಷ್ಟೆಲ್ಲ ಬರ್ತದೆ, ಅದಕ್ಕೆ ಈಗೇನು ತೊಂದರೆ ಆಗ್ತಾ ಉಂಟು ಅಂತ ಇದೆಲ್ಲವನ್ನು ಮನೆಯಲ್ಲಿ ಮಕ್ಕಳಿಗೆ ನಾವು ಪರಿಸರ ಪಾಠ ಮಾಡಿದರೆ ಎಲ್ಲರೂ ಸಾರ್ವತ್ರಿಕವಾಗಿ ಪ್ರಶ್ನೆ ಮಾಡಬೇಕು. ಈಗ ಮಡಿಕೇರಿಯಲ್ಲಿ ದುರಂತ ಆಯಿತು, ವಯನಾಡಲ್ಲಿ ದುರಂತ ಆಯಿತು, ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ, ಸಾವು ನೋವು ದುಃಖ ಕಣ್ಣೀರು ಎಲ್ಲ ಮರೆತು ಬಿಡ್ತೇವೆ. ಇನ್ನೊಂದು ಮಳೆಗಾಲದಲ್ಲಿ ಇನ್ನೊಂದು ದುರಂತ ಆಗಲು ನಾವು ಮೌನವಾಗಿ ಬಿಡ್ತೇವೆ. ಇಲ್ಲ, ನಾಳೆ ನಮ್ಮ ಮನೆಯಲ್ಲೂ ಆಗ್ಬೋದು, ನಮ್ಮ ಸುತ್ತಮುತ್ತ ಇಂಥ ದುರಂತಗಳಾಗ್ಬೋದು. ಅದಕ್ಕೆ ಎಚ್ಚರಿಸಬೇಕಾದ್ದು ಇಲಾಖೆಯನ್ನು. ಇವತ್ತು ಸರ್ಕಾರಗಳು ಏನೇ ಮಾಡಿದರೂ ಕೂಡ ದೋಷಾರೋಪಗಳಿದ್ದರೆ ಕೂಡ ಇದನ್ನು ಎಚ್ಚರಿಸಿ, ಇಲ್ಲ ಇದು ಹಾಗಲ್ಲ, ಹೀಗೆ ಈ ರಸ್ತೆ ಅಭಿವೃದ್ಧಿ ಬೇಕು, ರಸ್ತೆ ಅಗಲ ಮಾಡಬೇಕು. ಆದರೆ ಅಗಲ ಮಾಡುವಾಗ ನೀವು ಆದಷ್ಟು ಇದನ್ನು ಉಳಿಸುವಂಥ ಪ್ರಕ್ರಿಯೆಯನ್ನು, ಅಥವಾ ಒಂದು ಮರ ಕಡಿದ್ರೆ ಒಂದು 10 ಗಿಡಗಳನ್ನು ನೆಟ್ಟು ಬೆಳೆಸಿದ್ರೆ ಈ ಪ್ರಕ್ರಿಯೆಗೆ ಜನರೆಲ್ಲರೂ ಒತ್ತಡ ಹಾಕಿದಲ್ಲಿ ಇದಕ್ಕೆ ಒಂದು ಬದಲಾವಣೆ ಆಗ್ಬೋದು. ಅಂಕೋಲಕ್ಕೆ ಮೊನ್ನೆ ಹೋಗಿದ್ದೆ. ಅಂದರೆ ನಮ್ಮ ವನಚೇತನದ ಪ್ರೋಗ್ರಾಮ್ ಇರುವ ಏರಿಯಾ ಅದು. ಅಲ್ಲಿ ಒಂದು ಶಾಲೆಯಿಂದ ಒಂದು ಕರೆ ಬಂತು ಟೀಚರಿಂದ, ಒಂದು 7 ಮಕ್ಕಳಿಗೆ ಏನೂ ಇಲ್ಲ, ಕೊಡೆ ಬ್ಯಾಗ್ ರೈನ್ಕೋಟ್ ಎಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ, ಇದಕ್ಕೆ ಏನಾದರೂ ಮಾಡೋ. ಅಲ್ಲಿ ಶಾಲೆಗೆ ಬೇರೆ ವ್ಯವಸ್ಥೆ ಆಯಿತು. ಆದರೂ ನನಗೆ ಅಲ್ಲಿ ಹೋಗಬೇಕಂತೇಳಿ ಹೋಗುವಾಗ ನೋಡಿದೆ, ಅಂಕೋಲ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಕುಸಿದಾದ ಕಡೆಗೆ ಎಲ್ಲರೂ ಹೋದರು. ಮುಖ್ಯಮಂತ್ರಿಗಳು ಬಂದರು, ಶಾಸಕರು ಬಂದರು, ಎಲ್ಲ ಅಧಿಕಾರಿಗಳು ಬಂದರು, ನೋಡಿದರು. ಆದರೆ ಇದರ 2 ಪಟ್ಟು ದುರಂತದ್ದು ರಸ್ತೆ ಆ ಕಡೆ, ಹೊಳೆಯ ಆ ಕಡೆ, ಅಲ್ಲಿ ಯಾರೂ ಹೋಗಲಿಲ್ಲ. ಯಾಕೆ ಹೇಳಿದರೆ, ಅಲ್ಲ, ಅಂಕೋಲದ ದುರಂತವೇ ಮ್ಯಾನ್ ಮೇಡ್ ಟ್ರ್ಯಾಜಿಡಿ, ಇದು ಮಾನವ ನಿರ್ಮಿತ ದುರಂತ. ಯಾಕೆಂದರೆ ನಾವು 2 ವರ್ಷಗಳಿಂದ ಆ ಕಡೆ ಹೋಗ್ತಾ ಇದ್ದೇವೆ, ಕಾಮಗಾರಿ ಆಗ್ತಾ ಉಂಟು. 2 ಕಡೆ ಹೆದ್ದಾರಿಗಳಲ್ಲಿ ಬೆಟ್ಟಗಳನ್ನು ಕೊರೆದು 45 ಡಿಗ್ರಿ ಇಡಬೇಕಾದವರು 80 ಡಿಗ್ರಿ ಲಂಬವಾಗಿಟ್ಟಿದ್ದಾರೆ. ಅದು 80 ಡಿಗ್ರಿ, ಅದು ಜೇಡಿ ಮಣ್ಣು. ಆ 80 ಡಿಗ್ರಿ ಮಣ್ಣು ಇರುವುದೇ ಸಮಸ್ಯೆ. ಅದರ ಮೇಲೆ ನೆಟ್ ಹಾಕದೆ, ಸಿಮೆಂಟ್ ಹಾಕದೆ ಖಾಲಿ ಬಿಟ್ಟಿದ್ದಾರೆ. ಮೊನ್ನೆ ಕುಸಿದೋಯ್ತು. ಆ ಕುಸಿದು ಹೋದಿದ್ದಕ್ಕೆ ಅಲ್ಲಿ ಒಂದು ಹೋಟೆಲ್ ಹೋಯಿತು, ಲಾರಿ ಹೋಯಿತು, ಎಲ್ಲ ಹೋಯಿತು. ಆದರೆ ಆ 2.5 ಎಕರೆ ಮಣ್ಣು ಗುಡ್ಡದ ಕುಸಿದು ಅದು ಗಂಗಾವಳಿ ಹೊಳೆಗೆ ಬಿದ್ದು, ಗಂಗಾವಳಿ ಹೊಳೆಯ ನೀರು ಒಂದು ಸುನಾಮಿ ಅಲೆಯಾಗಿ ಆ ಕಡೆ ಒಂದು ಉಳುವೆರೆ ಹಳ್ಳಿಗೆ ಬಂದು ಅಲ್ಲಿ 7 ಮನೆಗಳು ಛಿದ್ರ ಆಗಿ ಹೋಗಿದ್ದೇವೆ. ನಾನು ಮನೆಯಲ್ಲಿ ನೋಡ್ತೇವೆ, ಹೊಳೆ ನೀರಿನಷ್ಟೇ ಕಣ್ಣೀರಿದೆ, ಪ್ರತಿ ಮನೆಯಲ್ಲೂ ಕೂಗ್ತಾ ಇದ್ದಾರೆ. ಅಂದರೆ ಏನೂ ಇಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ. ಕೂಲಿ ಕೆಲಸಕ್ಕೆ ಹೋಗುವವರು ಬೆಳಿಗ್ಗೆ 8:30 ಕೂಲಿ ಕೆಲಸಕ್ಕೆ ಹೊರಡುವಾಗ ಸುನಾಮಿ ಎಲೆಯಾಗಿ ಬಂತು, ಬಾಕಿಯವರು ಓಡಿದರು. ಮಕ್ಕಳು ಶಾಲೆಗೆ ಹೋಗೋರು ನೀರಲ್ಲಿ ಕೊಚ್ಚಿ ಹೋದರು, ಮತ್ತೆ ಒಬ್ಬರು ಕರ್ಕೊಂಡು ಬಂದರು. ಆ ಮನೆ ನೋಡುವಾಗ ಯಾವ ಒಬ್ಬ ಇವರಿಗೂ ಒಂದು ಯೋಜನೆ ಆಗುವಾಗ ಒಂದು ಬಡವರ ಮನೆಗಳಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಆಗಿಬಿಟ್ಟಿದೆ. ಅಲ್ಲಿ ನೋಡಿ, ಒಂದು ಯೋಜನೆ ಮಾಡುವಾಗ ಒಂದು ನದಿಗೆ ಸಮಸ್ಯೆ ಆಗದಾಗೆ, ಆ ನದಿ ಹತ್ತಿರ ಇರುವ ಯಾವುದೇ ಮನೆಯಲ್ಲಿ ಆ ಮನೆಗಳಿಗೆ ಸಮಸ್ಯೆ ಆಗದಾಗೆ ನೋಡಿ, ಇವರಿಗೆ ಶಾಶ್ವತವಾಗಿ ನೆಲೆ ಕಳ್ಕೊಳ್ಳೋಕಾಯಿತು. ಇನ್ನವರು ಹೊಸ ಮನೆ ಕಟ್ಟಬೇಕಾದ್ರೆ, ಹೊಸ ಬದುಕು ಕಟ್ಟಿಕೊಳ್ಬೇಕಾದ್ರೆ ಭಾಳಷ್ಟು ಸಮಯ ಇದೆ. ನಾವು ಹೋಗಿ ನೋಡುವಾಗ ಮನೆಯಲ್ಲಿ ಏನೂ ಇಲ್ಲ, ಬಿಟ್ಟು ಏನೂ ಇಲ್ಲ. ಒಂದು ಮನೆ ಮೊನ್ನೆ ಮಾರ್ಚಲ್ಲಿ ಗೃಹ ಪ್ರವೇಶ ಆದ ಮನೆ, ಅದು ಅರ್ಧಕ್ಕರ್ಧ ಬ್ಲಾಸ್ಟ್ ಆಗಿ ಹೋಗಿದೆ. ಅದು ನಮಗೀಗ ಸಂಶಯ ಕಾಡ್ತಾ ಉಂಟು ಅಂತ ಹೇಳಿದರೆ, ಇದು ಬರೀ ಹೊಳೆ ನೀರ ಅಥವಾ ಒಳಗೇನಾದರೂ ಸ್ಫೋಟ ಆಗಿದೆ ಅಂತ. ಏಕೆಂದರೆ ಬರೀ ಹೊಳೆಗೆ ಮಣ್ಣು ಬಿದ್ದು, ಈಗ ವಯನಾಡಲ್ಲಿ ಆದರೂ ಸ್ಪೀಡಲ್ಲಿ ಬಂದು ಬಿದ್ದದ್ದು, ಅದು ಬೆಟ್ಟದ ಮೇಲಿಂದ ಸ್ಪೀಡಿಗೆ ಎಲ್ಲ ಛಿದ್ರ ಆಗಿದೆ ಹೇಳಿ. ಇದು ಮಣ್ಣು ಜಾರಿಕೊಂಡು ಕುಸಿದದ್ದು. ಅಂಥದಕ್ಕಿಷ್ಟು 7 ಮನೆಗೆ ಹೋಗಬೇಕಾದ್ರೆ ಇದಕ್ಕೊಂದು ಸೂಕ್ತವಾದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ತನಿಖೆ ಆಗಬೇಕು. ಆದದ್ದೇ ದುರಂತದ ಮೇಲೆ ಈ ರೀತಿ ಒಂದು 7 ಮನೆಗಳು ಈ ರೀತಿ ಆಗಿದೆ ಹೇಳಿದರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು. ಯಾಕಂದರೆ ಇನ್ನೊಂದು ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗಲೂ, ಇನ್ನೀಗ ಭಾಳಷ್ಟು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕಾದ್ರೆ ಹೆದ್ದಾರಿ ಪ್ರಾಧಿಕಾರದವರು ಅದರಿಂದ ಮೊದಲೇ ಒಂದು ಸರ್ವೆ ಮಾಡಬೇಕು. ಇಂಥ ದುರಂತಗಳಾದರೆ ಪರಿಹಾರ ಕೊಡ್ಬೋದು, ಆದರೆ ಸತ್ತ ಜೀವಗಳು ಶಾಶ್ವತವಾಗಿ ಹೋದವು, ಕಣ್ಣೀರು ಮಾತ್ರ ಅಲ್ಲಿ ಶಾಶ್ವತವಾಗಿ ಉಳಿದಿದೆ. ಈಗ ಒಂದು ಬೃಹತ್ ಕಾಮಗಾರಿ ಮಾಡುವಾಗ, ಒಂದು ರಸ್ತೆ ಆಗಲಿರ್ಬೋದು ಅಥವಾ ಟನಲ್ ಇರ್ಬೋದು, ಯಾವುದೇ ಮಾಡುವಾಗ ಅವರ ಯೋಚನೆ ಹೇಗೆಂದರೆ ಇದಕ್ಕೆ ಸೂಕ್ತವಾಗಿ ಭದ್ರವಾಗಿ ಸೈಂಟಿಫಿಕ್ ಆಗಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ಸೈಂಟಿಫಿಕ್ ರಿಪೋರ್ಟ್ ಓಕೆ, ಭದ್ರತೆಗೋಸ್ಕರ ಸೈಂಟಿಫಿಕ್ ರಿಪೋರ್ಟು. ಆದರೆ ಪ್ರಾಕೃತಿಕವಾಗಿ ಇದರ ಹಿಂದೆ ಏನಾಗ್ತದೆ ಅಂತ ಹೇಳಿಕೊಂಡು ನಾವು ಕೊಡಬೇಕು ಅದಕ್ಕೆ ಸರ್ಕಾರಕ್ಕೆ. ಅಂದರೆ ಈಗ ಗೊತ್ತಿಲ್ಲದ ಮಾಹಿತಿಗೆ ಆಗುಂಬೆಯಲ್ಲಿ ಏನೋ ಘಾಟಿಲಿ ಇದಾಗ್ತಾ ಉಂಟು, ಆಗುಂಬೆಯವರು ಅಥವಾ ಚಾರ್ಮಾಡಿಯಲ್ಲಿ ಆಗ್ತಾ ಉಂಟು, ಚಾರ್ಮಾಡಿಯವರು ನೋಡಿ ಹೀಗೀಗ ಆಗಿದೆ, ಈ ಹಿಂದೆ ದುರಂತ ಆಗಿದೆ, ಈ ಥರ ಎಚ್ಚರಿಕೆ ಕೊಡಬೇಕು. ಈಗ ನಾನು ಉದಾಹರಣೆ ಹೇಳಬೇಕಾದ್ರೆ ಎತ್ತಿನಹೊಳೆ ಯೋಜನೆ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ತೀವ್ರವಾಗಿ ಪ್ರತಿಭಟಿಸಿದರು ಜನರು. ಮಲೆನಾಡಲ್ಲಿ ವಿರೋಧಿಸಿದರು, ಬಯಲುಸೀಮೆಯವರು ವಿರೋಧಿಸಿದರು.
ಈಗ ನೋಡಿ ದುರಂತ ನಾವು ಆಗ ಎಚ್ಚರಿಸಿದ್ದಕ್ಕೆ ಈಗ ಅವರು ಹಠ ಪ್ರಯೋಗದಿಂದ ಕಾಮಗಾರಿ ಮಾಡಿದಿಂದಾಗಿ ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟ್ ಏರಿಯಾದಲ್ಲೇ ಭೂಕುಸಿತಗಳಾಗ್ತಾ ಇದೆ. ಇವ್ರು ಏನು ಮಾಡಿದ್ರು ಹೇಳಿದರೆ, ನಾನು ಆಗಲೇ ಹೇಳಿದಾಗ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳನ್ನು ಬೆಟ್ಟಗಳ ಇವರ ಕಾಮಗಾರಿಗೋಸ್ಕರ, ಡ್ಯಾಮಿಗೋಸ್ಕರ, ಪೈಪ್ಲೈನಿಗೋಸ್ಕರ ಬೆಟ್ಟಗಳ ಒಳಗಿನ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದರು, ಹಿಂಸೆ ಕೊಟ್ಟರು. ನೋಡಿ ಇವತ್ತಲ್ಲಿ ನೀರು ಸಿಗ್ತಾ ಇಲ್ಲ, ನೀರಿನ ಏರಿಯಾ ಕೂಡ ಕಡಿಮೆ ಆಗ್ತಾ ಉಂಟು ಪ್ರತಿ ವರ್ಷ. ನೋಡಿ ಇಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳನ್ನು ಪ್ರಶ್ನಿಸಬೇಕು, ಅಥವಾ ಇದರ ಬಗ್ಗೆ ಸೂಕ್ತವಾಗಿ, ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆ, ಕೋರ್ಟ್ ಇದೆ, ಅದು ಇದೆ, ನಾವು ಏನೂ ಮಾಡದೆ ಮೌನವಾಗಿ ಕೂತ್ರೆ ಈ ಮೌನವೇ ನಮ್ಮ ಇನ್ನೊಂದು ದುರಂತಗಳಿಗೆ ಕಾರಣ ಆಗ್ತದೆ, ತೆರೆದ ಬಾಗಿಲಾಗ್ತದೆ. ಪ್ರಶ್ನಿಸಬೇಕು, ಪ್ರಶ್ನಿಸುವುದು ನಮ್ಮ ಹಕ್ಕು. ನಾವು ಖಾಲಿ ಮತ ಹಾಕೋದಲ್ಲ, ಮತ ನೀಡುವವರು ನಮ್ಮ ಹಕ್ಕು ಕೇಳುವಂಥದ್ದು. ಇಂಥ ಪ್ರದೇಶದಲ್ಲಿ ಹೇಗೆ ಆಗಿದೆ, ನಾಳೆ ನಮ್ಮ ಮಕ್ಕಳಿಗೆ ಏನಾಗ್ಬೋದು, ಆ ಭದ್ರತೆ ದೃಷ್ಟಿಯಿಂದ ಆದರೂ ನಾವೆಲ್ಲರೂ ಪ್ರಶ್ನಿಸುವಂಥ ಮನೋಭಾವ ಬೆಳಿಬೇಕು. ಹಾಗಾದರೆ ಇದಕ್ಕೆಲ್ಲ ಅಂತ್ಯ ಏನು, ಪರಿಹಾರ ಏನು? ಸರ್ಕಾರ ಪರಿಹಾರ ಕೊಡ್ತದೆ, ಅದು ಬೇರೆ ವಿಷಯ. ಈಗ ಸಾರ್ವಜನಿಕವಾಗಿ, ಸಾರ್ವತ್ರಿಕವಾಗಿ ಜನರು ಈ ರೀತಿ ಬದಲಾವಣೆ ಆಗಬೇಕು ಅಂದರೆ, ಮೊದಲನೇದಾಗಿ ಪಶ್ಚಿಮ ಘಟ್ಟ ನಮ್ಮ ಜೀವಶಕ್ತಿ, ಒಂದು ಜೀವಶಕ್ತಿ, ಅದು ನಮ್ಮ ಬದುಕಿನ ಚೇತನ ಶಕ್ತಿ ಅಂತ ನಾವೆಲ್ಲರೂ ಒಂದು ಯೋಚಿಸ್ಕೊಂಡ್ರೆ, ಪಶ್ಚಿಮ ಘಟ್ಟದ ಏನೋ ಸಮಸ್ಯೆ ಆದರೆ ನಮ್ಮ ಮನೆಗಳಿಗೆ, ಊರಿಗಲ್ಲ, ಮನೆಗಳಿಗೆ ಸಮಸ್ಯೆ ಆಗ್ಬೋದು. ಅಲ್ಲಿಯ ನದಿಗಳಿಗೆ ಸಮಸ್ಯೆ ಆದರೆ ಊರಿಗೆ ಊರೇ ಬರಗಾಲ ಆಗ್ಬೋದು. ಭೀಕರವಾದ ಬರಗಾಲವನ್ನು ಮೊನ್ನೆ ಅನುಭವಿಸಿದ್ದೇವೆ. ಇನ್ನು ಮುಂದೆ ಇಂಥ ಬರಗಾಲ ಬರದಾಗೆ ಪಶ್ಚಿಮ ಘಟ್ಟವನ್ನು, ಅಲ್ಲಿಯ ನದಿ ಮೂಲಗಳನ್ನು, ವನ್ಯಜೀವಿಗಳನ್ನು, ಅಲ್ಲಿಯ ಬುಡಕಟ್ಟು ಜನರನ್ನು ನಾವು ನಮ್ಮ ಒಡನಾಡಿಗಳು, ನಮ್ಮ ಸ್ನೇಹಿತರು, ಬೇಡ ನಮ್ಮ ಪಾಲಿನ ದೇವರು ಅಂತೇ ತಿಳ್ಕೊಳ್ಳಿ. ಈಗ ನಾವೆಲ್ಲ ಪಶ್ಚಿಮ ಘಟ್ಟವನ್ನು ದೇವರು ಅಂತೇ ತಿಳ್ಕೊಳ್ಳೋದು. ಆದ ಕಾರಣ ಆ ರೀತಿ ಮನೋಭಾವ ಪ್ರತಿ ಮನೆಯಲ್ಲಿ ಮನಗಳಲ್ಲಿ ಬೆಳಗಿಕೊಂಡ್ರೆ, ಮತ್ತೆ ತಿಳಿಯದವರಿಗೆ ಸ್ವಲ್ಪ ಅದ್ರ ಮಾಹಿತಿ ಹೇಳಿಕೊಂಡು ಇದು ಮನೆಗಳಲ್ಲಿ ಬದಲಾವಣೆ ಆಗಬೇಕು, ಮನಸ್ಸುಗಳು ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆಗೋದಲ್ಲ, ಊರೇ ಬದಲಾವಣೆ ಆಗಬೇಕು. ದುರಂತ ಆದ ಜನಗಳು, ಬೆಳ್ತಂಗಡಿಯಲ್ಲಿ ದುರಂತ ಆದಾಗ ನಾವೇ ಹೋಗಿ ಎಚ್ಚರಿಸಿದ್ದೇವೆ, ನೀವು ಬನ್ನಿ ಇದರಿಂದ ಒಂದು ಎಚ್ಚರಿಕೆ ಮೂಡಿಸುವ ಅಂತೇಳಿ. ಅಂದರೆ ಆ ದುರಂತ ಆದ ಜನರೇ ಹಿಂದರಿದರೆ ಇದಕ್ಕೆ ಪರಿಹಾರ ಇಲ್ಲ. ಆದ ಕಾರಣ ಮನೆಯಲ್ಲಿ ಮನಸ್ಸು ಬದಲಾವಣೆ ಮಾಡಿಕೊಂಡು, ಯಾವುದೇ ಪಶ್ಚಿಮ ಘಟ್ಟ ಅಂತ ನಮ್ಮ ಮನೆ ಹತ್ತಿರ ಒಂದು ಸಣ್ಣ ಕಾಡಿದೆ, ನಮ್ಮ ಮನೆ ಹತ್ತಿರ ಒಂದು ಸಣ್ಣ ಕೆರೆ ಇದೆ, ಇದನ್ನು ಉಳಿಸುವ, ಇದನ್ನು ಅಳಿಸುವಂಥ ಮನೋಭಾವ ಬೆರೆಯುವಲ್ಲಿ ನಾವು ಪ್ರಶ್ನಿಸಿದರೆ ಇದಕ್ಕೆಲ್ಲ ಶಾಶ್ವತವಾದ ಪರಿಹಾರ ಸಿಗ್ಬೋದು.